ಹೌ ಡು ವಿ ಪ್ರಾಕ್ಟಿಸ್ ಚಂಕಿಂಗ್ ಟು ಬೂಸ್ಟ್ ಮೆಮರಿ? ಜನಸಾಮಾನ್ಯರು ಓದೋದಕ್ಕೆ ಅರ್ಥ ಆಯಿತು, ನಮಗೆ ಹೆಂಗೆ? ಚಂಕಿಂಗ್ ಅಂತ ಅಂದಾಗ ಇನ್ಫಾರ್ಮೇಷನ್ ಹೇಗೆ ತೊಗೊಳ್ತದೆ, ಯಾವ ಮೀಡಿಯಾಯಿಂದ ಇನ್ಫಾರ್ಮೇಷನ್ ತೊಗೊಳ್ತದೆ? ಕುಡ್ ಬಿ ಬುಕ್ಸ್ ಅಥವಾ ಕುಡ್ ಬಿ ಪಾಡ್ಕಾಸ್ಟ್ಗಳು ಇರ್ಬೋದು. ಸೊ ಯಾವುದಾದ್ರೂ ಇರಲಿ. ಸೊ ಚಂಕಿಂಗನ್ನು ನಾವು ಜನಸಾಮಾನ್ಯರು ಹೆಂಗೆ ಉಪಯೋಗಿಸ್ಬೋದು ಫಾರ್ ಬೂಸ್ಟಿಂಗ್ ಮೆಮರಿ? ಎನಿಥಿಂಗ್ ಲಾಂಗರ್ ಟರ್ಮಲ್ಲಿ ಎಳ್ಕೊಂಡು ಹೋದಾಗ ನಿಮ್ಮ ರಿಟೆನ್ಷನ್ ಲೆವೆಲ್ ಅರ್ಥ ಮಾಡ್ಕೊಂಡ್ರಿ, ರೀಸೆನ್ಸಿ, ಪ್ರೈಮಸಿ. ಸೊ ಎನಿಥಿಂಗ್ ಫಾರ್ ದ್ಯಾಟ್ ಮ್ಯಾಟರ್ ನೀವು ಕೇಳಿಸ್ಕೊತಾ ಇದ್ದೀರಾ, ಟೇಕ್ ಅ ಸ್ಮಾಲ್ ಪಾಸ್ ಇನ್ ಬಿಟ್ವೀನ್ ಆ್ಯಂಡ್ ದೆನ್ ಕಂಟಿನ್ಯೂ ಅಷ್ಟೇ. ಒನ್ ಮೆಮರಿ ಬೇಸ್ಡ್ ಹಾಬಿ ದಟ್ ಯು ಆರ್ ಅ ಫ್ಯಾನ್ ಆಫ್? ಕ್ರಾಸ್ ವರ್ಡ್ಸಾ, ಚೆಸ್ಸಾ, ಮ್ಯೂಸಿಕ್? ಮೆಮರಿ ಸ್ಪೋರ್ಟ್ಸ್. ನಾವು ಜನಸಾಮಾನ್ಯರಿಗೂ ಒಂದು ಸ್ಯಾಂಪಲ್ ಹೇಳ್ಕೊಡ್ತೀರಾ ಹೆಂಗೆ ಆಡೋದು ಆಟ? ದಟ್ ಇಸ್ ವಾಟ್, ಇವಾಗ ನಾನು ನಿಮಗೆ ನಂಬರ್ಸ್ ಹೇಳಿದ್ನಲ್ಲ, ಅದು ಕೇಳಿಸ್ಕೊಂಡು ಐ ಟ್ರೈ ಟು ಪುಟ್ ಇಟ್ ಇನ್ ಪರ್ಟಿಕ್ಯುಲರ್ ಡೆಡಿಕೇಟೆಡ್ ಪ್ಲೇಸ್, ಸೊ ದಟ್ ಅಲ್ಲಿಂದ ನಾನು ರಿಟ್ರೀವ್ ಮಾಡ್ಕೋತೀನಿ. ಸೊ ದಟ್ ವೇ ಐ ವಿಲ್ ಬಿ ಏಬಲ್ ಟು ರಿಮೆಂಬರ್ ಇಟ್. ಈ ಆಟದಲ್ಲೆಲ್ಲ ಮನೆಗೆ ಜನ ಬಂದಾಗೆಲ್ಲ ಈ ಚೈನೀಸ್ ವಿಸ್ಪರ್ಸ್ ಆಡಿದ್ದೀವಲ್ಲ, ಅದೊಂದು ಮೆಮರಿ ಗೇಮ್ ಇದೆ. ಅದು ಬೇಸಿಕ್ಲಿ ಮೆಮರಿಗಿಂತ ಫನ್ನಿಗೆ ಒಬ್ಬರ ಬಾಯಿಂದ ಇದು ನೋಡಿ, ಇದು ಸೈಮನ್ ಸೇಸ್ ಆಡಿಸ್ಬೋದು. ಇದು ಮೆಮರಿ ಎಷ್ಟೊಂದು ಇವಾಗ ನಮಗೆಲ್ಲ ಗೊತ್ತಿರಲಿಲ್ಲ, ನಮ್ಮ ಸ್ಕೂಲ್ ಟೈಮ್ಸಲ್ಲೆಲ್ಲ ಒಂದಷ್ಟು ಐಟಮ್ ಇಟ್ಬಿಟ್ಟು ಗ್ಯಾಪಿಸ್ಕೊಳ್ಳಿ ಅಂದ್ಬಿಟ್ಟು ಆಮೇಲೆ ಟವಲ್ ಹಾಕ್ಬಿಟ್ಟು ಆಮೇಲೆ ಅದು ಮಾಡ್ತಿದ್ವಲ್ಲ. ದಟ್ ಒನ್ ಸಿಂಪಲ್ ಗೇಮ್ ವಿಚ್ ಪೇರೆಂಟ್ಸ್ ಕ್ಯಾನ್ ಟ್ರೈ ಟು ಡೂ ಇಟ್. ಆರ್ ಈ ಸೈಮನ್ ಸೇಸ್ ಅಂತ ಹೇಳ್ತೀವಿ, ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಆ್ಯಕ್ಟ್ ಅಕಾರ್ಡಿಂಗ್ಲಿ. ಸೊ ಅಲ್ಲಿ ಮೈಂಡು, ಐಯು, ಬಾಡಿ ಎಲ್ಲ ಕೋಆರ್ಡಿನೇಷನ್ನು ವರ್ಕ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಅಬ್ಸರ್ವೇಷನ್ ಒಂದಷ್ಟು ಹೇಳದ್ನಲ್ಲ, ಸೊ ಅಬ್ಸರ್ವೇಷನ್ ಆ ಬಾಕ್ಸ್ ಹಾಕಿ ಮಾಡಿದ್ದು ನಾವು ನಂಬರ್ಸು, ಸೊ ಅಂಥದ್ದನ್ನೆಲ್ಲ ಮಾಡ್ತಾ ಹೋಗ್ಬೋದು. ಲಾಸ್ಟ್ಲಿ ಮಿತ್ ಬಸ್ಟಿಂಗ್ ಕ್ವೆಶನ್ಸ್. ಇದು ಇಸ್ ಇಟ್ ಸೋ ಕ್ವೆಶನ್ಸ್. ಇಸ್ ಇಟ್ ಸೋ ವಿ ಓನ್ಲಿ ಯೂಸ್ 10% ಆಫ್ ಅವರ್ ಬ್ರೈನ್? ಎಸ್. ಹೌ ಟು ಇನ್ಕ್ರೀಸ್? ಟೆಕ್ನಿಕ್ಸ್. ಎಸ್, ಎಲ್ಲ ಹೋಲ್ ಆ್ಯಂಡ್ ಸೋಲ್. ಒಂದರಿಂದ ಏನೂ ಮಾಡೋಕ್ಕಾಗಲ್ಲ, ಎಲ್ಲಾನು ಕಂಬೈನ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಬ್ರೇನಿನ ಭಾಷೆ ಏನು ಅನ್ನೋದು ಅರ್ಥ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡಿದಾಗ ಇಟ್ ವರ್ಕ್ಸ್. ಆ್ಯಂಡ್ ಒನ್ ಮೋರ್ ವರ್ಡ್ ಆಫ್ ಕಾಷನ್, ಎಲ್ಲ ಕೇಳಿಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ, ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡಿದಾಗಲೇ ರಿಸಲ್ಟ್ ಬರೋದು. Many people will just listen to it and just put it out. You will never try to implement it in your life. ಈಗ ನಿಮ್ಮ ಹತ್ರ ಬರ್ತಾರಲ್ಲ ಕೋಚಿಂಗ್ ತೊಗೊಳಕ್ಕೆ, ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾರೆ? ಈಗ ಉದಾಹರಣೆಗೆ ಮೆಮರಿ ಯಾರಿಗೋ ವೀಕ್ ಇರುತ್ತೆ, 6 ತಿಂಗಳಲ್ಲಿ ರೆಡಿ ಆಗಿಬಿಡ್ಬೇಕು, 1 ವರ್ಷ, 1 ತಿಂಗಳು, 1 ವಾರ ಅಂತೆಲ್ಲ ಬರ್ತಾರಾ? ಆಗುತ್ತಾ ಅನ್ನೋ ಡೌಟ್ ಬರುತ್ತೆ. ದಟ್ ಈಸ್ ವಾಟ್ ಐ ಸೇ, ಇಫ್ ಯು ವರ್ಕ್ ಇಟ್ ವಿಲ್ ಹ್ಯಾಪನ್. ಯು ಕ್ಯಾನ್ ಸಿ ಇಟ್ ಡೇ ಒನ್. ಇವಾಗ ನೀವೇ ಮ್ಯಾಜಿಕ್ ನೋಡಿದ್ರಿ, ಇವನ್ ಇಫ್ ಐ ಆಸ್ಕ್ ಯು ನೌ, ಯು ವಿಲ್ ಬಿ ಏಬಲ್ ಟು ರೀಕಾಲ್ ದ ಕಂಟ್ರೀಸ್, ರೈಟ್? ಅದು ಮಾಡಿ ಎಷ್ಟೊತ್ತು ಕಾನ್ವರ್ಸೇಷನ್. ಚೈನಾ, US, ಏನಾದ್ರು ಡೊನಾಲ್ಡ್, ಇದು ಡೋ, ಕರೆಕ್ಟ್, ಇದು ಮೈಸೂರು ಪಾಕು, ಪಾಕಿಸ್ತಾನ. ಕರೆಕ್ಟ್. ನೋಡಿ ಎಷ್ಟು ಕಾನ್ವರ್ಸೇಷನ್ ಮಾಡಿದೀವಿ, ಅದೆಲ್ಲ ಮಾಡಿದ್ಮೇಲೆ ಯು ಆರ್ ಏಬಲ್ ಟು ರಿಮೆಂಬರ್ ಇಟ್, ರೈಟ್? ಯು ಹ್ಯಾವ್ ಟು ಲಿಟ್ರಲಿ ಟ್ರೈ ಇಟ್. ಇಫ್ ಯು ಲಿಟ್ರಲಿ ಟ್ರೈ ಇಟ್, ಯು ವಿಲ್ ಎಕ್ಸ್ಪೀರಿಯನ್ಸ್ ಇಟ್. ಎಕ್ಸ್ಪೀರಿಯನ್ಸ್ ಮಾಡಿದಾಗ ಕಾನ್ಫಿಡೆನ್ಸ್ ಬರುತ್ತೆ. ನಿಮ್ಮ ಇದು ಡೌಟಲ್ಲೇ ಇದು ವರ್ಕ್ ಆಗುತ್ತೋ ಇಲ್ವೋ, ನಾನು ಮಾಡೋಕ್ಕಾಗುತ್ತೋ ಇಲ್ವೋ ಅಂದರೆ ಇಟ್ ವಿಲ್ ಬಿ ಲೈಕ್ ದ್ಯಾಟ್. ಸೊ ನೀವು ಒಂದು ನಂಬಿಕೆ ಇರಬೇಕು ನಿಮ್ಮ ಮೇಲೆ. ನಿಮಗೆ ಇನ್ನೊಂದು ಸ್ಕಿಲ್ ಕಲಿತಾ ಇದ್ದೀರಾ, ಯು ಆರ್ ಪುಟ್ಟಿಂಗ್ ಯೋರ್ ಟೈಮ್ ಓವರ್ there, you should make useful results. You should try to get good results out of it. So I have several testimonials on my YouTube channel if you check. So ಎಷ್ಟು ಅಂದರೆ ಆವ್ರೇಜ್ ಸ್ಟೂಡೆಂಟ್ ಒಂದು 60-40 ತಗೊಳ್ತಿದ್ದಿದ್ದು ಹುಡುಗಿ ಟುಡೇ ಶಿ ಬಿಕಮ್ಸ್ ಅ ಕ್ಲಾಸ್ ಟಾಪರ್. ಇನ್ನೊಂದು ರೀಸೆಂಟ್ ಡೆವಲಪ್ಮೆಂಟು. ಸೊ ಹಿ ಟ್ರೈ ಟು ಲರ್ನ್ ಮೈ ಕ್ಲಾಸ್ ಡ್ಯೂರಿಂಗ್ ದ್ಯಾಟ್ ಲಾಸ್ಟ್ ವೆಕೇಶನ್, ಏಪ್ರಿಲ್ ಮೇ ಅಲ್ಲಿ. ಸೊ ದೇರ್ ಬಿಫೋರ್ ದ್ಯಾಟ್ ಯೂಸ್ ಟು ಕಮ್ 6th to 5th ಆ ಥರ ಬರ್ತಿದ್ದಂತೆ. ಸೊ ರೈಟ್ ನೌ is in 9th grade now. He is becoming top 1 and is not leaving his position to rest of the students. The parent ಹೇಳಿದ್ರು. And those people who used to take 1 and 2 positions earlier, they are fighting with him ಅಂತೆ. ಕೋಪ ಮಾಡ್ಕೊತಾ ಇದ್ದಾರಂತೆ, ನೀನು ಯಾಕೆ ನಿನ್ನ ಪೊಸಿಷನ್ ಬಿಟ್ಕೊಡ್ತಾ ಇಲ್ಲ ನಮಗೆ, ಏನು ಮಾಡಿದೆ ನೀನು, ಹೌ ಇಸ್ ಇಟ್ ಯು ಆರ್ ವರ್ಕಿಂಗ್ ಲೈಕ್ ದಿಸ್? ಸೊ ರೈಟ್ ನೌ ದ ಸ್ಕೂಲ್ ಹ್ಯಾಸ್ ಅ ಎಕ್ಸ್ಪೆಕ್ಟೇಷನ್ ಅವನು SLC ಟಾಪರ್ ಆಗ್ತಾನೆ ಸ್ಕೂಲ್ಗೆ ಅಂತ.